ಹಾಯ್ ಎವ್ರಿವನ್ ವೆಲ್ಕಮ್ ಬ್ಯಾಕ್. ನೀವು ನೋಡ್ತಾ ಇದ್ದೀರಾ ಸ್ಟೂಡೆಂಟ್ ಸೊಲ್ಯೂಷನ್ ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಟಿ ಎಕ್ಸಾಮ್ ಅಪ್ಡೇಟ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗ್ರೇಸ್ ಮಾರ್ಕ್ಸ್ ಸಿಗುತ್ತಾ ಅಂಡ್ ಸಂಪೂರ್ಣ ಮಾಹಿತಿಯನ್ನು ಹೊಸದಾಗಿ 28,000 ನೇಮಕಾತಿ ಇದು ಶಿಕ್ಷಣ ಸಚಿವರು ಹೇಳಿದ್ದೇನು ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ಇಷ್ಟ ಲೈಕ್ ಮಾಡಿ. ಮೊದಲು ಬಂದ್ಬಿಟ್ಟು ಗೃಹ ಸಚಿವರು ಹೇಳಿರೋ ಬಗ್ಗೆ ಮಾತಾಡೋಣ. ಬರೋಬ್ಬರಿ ನಾನು ಬಂದಾಗ 3.5 ವರ್ಷದಿಂದ ಅರೌಂಡ್ ಲಾಸ್ಟ್ ಟೈಮ್ ನಿಮಗೆ ಟಿ ಎಕ್ಸಾಮ್ ಕಂಡಕ್ಟ್ ಮಾಡಿ ಸಾಕಷ್ಟು 12,000 13,000 ನೇಮಕಾತಿನ ಮಾಡಿದ್ದೀನಿ ಅಂತೇಳಿ ಮನೆಯ ಶಿಕ್ಷಣ ಸಚಿವರು ಕೂಡ ಹೇಳಿದ್ದಾರೆ. ಮತ್ತೆ ಸಿಎಂ ಜೊತೆ ಚರ್ಚೆ ಮಾಡ್ತೀವಿ, ಬಜೆಟ್ ನಂತರ ಮತ್ತೆ ತೀರ್ಮಾನ ಮಾಡ್ತೀವಿ, ಮತ್ತೆ ಎಷ್ಟಾಗುತ್ತೆ ಅಷ್ಟು 12 13,000 15,000 ನಾವು ಈ ರೀತಿ ಟೀಚರ್ಸ್ ರಿಕ್ವೈರ್ಮೆಂಟ್ನ ಮಾಡ್ತೀವಿ. ಸಾಕಷ್ಟು ಪೆಂಡಿಂಗ್ ಇದೆ, ಅದನ್ನ ನಾವು ಕ್ಲಿಯರ್ ಮಾಡ್ತೀವಿ. ಈ ಹಿಂದೆ ಸರ್ಕಾರ ಬಂದಿತ್ತು, ಈ ಹಿಂದೆ ಸರ್ಕಾರ ಮಾಡಿದ್ದೆ 4,500 ಅಷ್ಟೇ ನೇಮಕಾತಿ. ನಾವು ಬಂದಾಗ 12 13,000 ನೇಮಕಾತಿನ ಮಾಡಿದ್ವಿ. ಸಾಕಷ್ಟು ಅತಿಥಿ ಶಿಕ್ಷಕರನ್ನು ಕೂಡ ನಾವು ತೆಗೆದುಕೊಂಡಿದ್ವಿ. ಆ ನಿಟ್ಟಿನಲ್ಲಿ ಸಿಎಂ ಕೂಡ ಓಕೆ ಅಂದಿದ್ದಾರೆ. ನಮ್ಮ ನೆಕ್ಸ್ಟ್ ಬಜೆಟ್ ನಂತರ ನಾವು ಚರ್ಚೆ ಮಾಡಿ ಇನ್ನೆಷ್ಟು ಶಿಕ್ಷಕರ ನೇಮಕಾತಿ ಪೆಂಡಿಂಗ್ ಇದೆ ಅದನ್ನ ಕ್ಲಿಯರ್ ಮಾಡ್ತೀವಿ. ಮತ್ತೆ 12 13 15,000 ನಾವು ಕ್ಲಿಯರ್ ಮಾಡೋದಕ್ಕೆ ತಯಾರಿ ಮಾಡ್ಕೊಳ್ತಾ ಇದೀವಿ. ಸಿಎಂ ಜೊತೆ ಚರ್ಚೆ ಕೂಡ ಮಾಡ್ತಾ ಇದೀವಿ ಅಂತ ಹೇಳಿ ಮಾನ್ಯ ಶಿಕ್ಷಣ ಸಚಿವರು ಹೇಳಿಕೆಯನ್ನು ಕೊಡ್ತಾರೆ. ಒಟ್ಟಾರೆ ಅವರು ಹೇಳಿದ್ದಾರೆ, ನೋಡೋಣ ಬಜೆಟ್ ನಂತರ ಏನೋ ಚರ್ಚೆ ಮಾಡ್ತಾರೆ, ಏನೋ ತೀರ್ಮಾನ ಕೈಗೊಳ್ತಾರ ಅಂತ ಹೇಳಿ ನೀವು ಕಾಯ್ದು ನೋಡಬೇಕಾಗುತ್ತೆ. ಬಿಕಾಸ್ ಯಾಕೆ ಅಂದ್ರೆ ನಿಮಗೆ ಗೊತ್ತಿರೋ ಹಾಗೆ ಇದು ಬಂದ್ಬಿಟ್ಟು ಸಂಪೂರ್ಣವಾಗಿ ಸರ್ಕಾರ ಅನುಮೋದನೆ ಕೊಟ್ಟು ನಂತರ ನಿಮಗೆ ಎಕ್ಸಾಮ್ನ ಕಂಡಕ್ಟ್ ಮಾಡಬೇಕಾಗುತ್ತೆ. ಅವ್ರೇನೋ ಹೇಳ್ತಾರೆ, ಬಟ್ ನೀವು ಕಾಯ್ದು ನೋಡೋಣ. ಇನ್ನು ಮೇನ್ ಥಿಂಗ್ ನೋಡೋದಾದ್ರೆ ಅಬ್ಜೆಕ್ಷನ್ಸ್ ಇದ್ರೆ ನೀವು ಅಬ್ಜೆಕ್ಷನ್ ಸಲ್ಲಿಸಬಹುದು. ಕೀ ಆನ್ಸರ್ಸ್ ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ನೀವು ನಿಮ್ಗೆ ಏನಾದ್ರು ಅಬ್ಜೆಕ್ಷನ್ ಇದ್ರೆ ಆಕ್ಷೇಪಣೆ ಸಲ್ಲಿಸಬೇಕು. ಟೈಮ್ ಕೂಡ ಕೊಟ್ಟಿದ್ದಾರೆ, ನಿಮಗೆ ಗೊತ್ತಿರೋ ಹಾಗೆ ಟೈಮ್ ಒಳಗಡೆ ನೀವು ಆಕ್ಷೇಪಣೆ ಸಲ್ಲಿಸಬೇಕಾಗಿರುತ್ತೆ. ಅಲ್ಲಿ ನಿಮಗೆ ಯಾವುದು ಆಕ್ಷೇಪಣೆ ಸಲ್ಲಿಸೋದಕ್ಕೆ ನಿಮಗೆ ಎಲ್ಲ ಮಾಹಿತಿಗಳನ್ನ ಎಂಟ್ರಿ ಮಾಡಿ, OTP ಎಂಟ್ರಿ ಮಾಡಿ, ನಿಮಗೆ ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ 500 KB ಒಳಗಿರಬೇಕಾಗುತ್ತೆ. ಗೈಡ್ಲೈನ್ಸ್ಗಳು ಏನೇನಿದೆ ಅದನ್ನು ನೋಡಿಕೊಂಡು ನೀವು ಕಡ್ಡಾಯವಾಗಿ ನೀವು ಆಕ್ಷೇಪಣೆ ಸಲ್ಲಿಸಬಹುದು. ಇಲ್ಲಿ ನೋಡೋದಾದ್ರೆ ಗ್ರೇಸ್ ಮಾರ್ಕ್ಸ್ ಇರೋದಿಲ್ಲ, ಆಲ್ರೆಡಿ ಕ್ಲಾರಿಫೈನ ಮಾಡಿದ್ದಾರೆ. ಗ್ರೇಸ್ ಮಾರ್ಕ್ಸ್ ಅದೇ ಕಾರಣಕ್ಕೆ ಇರೋದಿಲ್ಲ. ನಿಮಗೆ ಏನಾದ್ರು ತಪ್ಪಿದ್ರೆ, ಲೈಕ್ ಉತ್ತರ ತಪ್ಪಿದ್ರೆ ಅಥವಾ ನಿಮಗೆ ಪ್ರಶ್ನೆನೇ ತಪ್ಪಿದ್ರೆ, ನಿಮಗೆ ಅಲ್ಲಿ ಕೊಡೋ ಆಪ್ಷನ್ಸ್ ತಪ್ಪಿದ್ರೆ, ಅಥವಾ ಏನಾದ್ರು ದೋಷ ಕೂಡ ಇದ್ರೆ, ಸರಿಯಾಗಿ ಕರೆಕ್ಟಾಗಿ ಅವರು ಕ್ವಶನ್ ಪೇಪರ್ ಪ್ರಿಪೇರ್ ಮಾಡಿಲ್ಲ ಅಂದ್ರೆ ಅವರು ತನಿಖೆ ಮಾಡ್ತಾರೆ. ಲೈಕ್ ಅವರಿಗೆ ಟೀಮ್ ಇರುತ್ತೆ, ಆಯ್ತಾ, ತಜ್ಞರ ಟೀಮ್ ಇರುತ್ತೆ. ಅವರು ಇದನ್ನ ಮಾಡಿ ಆ ಕ್ವಶನ್ ರಿಮೂವ್ ಮಾಡ್ತಾರೆ. ಲೈಕ್ ಫಾರ್ ಎಕ್ಸಾಂಪಲ್, ನಿಮಗೆ ಯಾವುದೋ ಒಂದು ಕ್ವಶನ್ ರಾಂಗ್ ಇದೆ ಅಂದ್ರೆ ಔಟ್ ಆಫ್ ನಿಮಗೆ ಒಂದು ಕ್ವಶನ್ ಅದು ತೆಗೆದುಹಾಕ್ಬಿಟ್ಟು ಉಳಿದ ಅಂಕಗಳನ್ನ ಮಾತ್ರ ನಿಮಗೆ ಕನ್ಸಿಡರ್ ಕೂಡ ಮಾಡ್ತಾರೆ. ಎಲ್ಲರಿಗೂ ಕೂಡ ಅಪ್ಲಿಕೇಬಲ್ ಆಗುತ್ತೆ. ಫಾರ್ ಎಕ್ಸಾಂಪಲ್, ನಿಮ್ಮ ಕಟ್ ಆಫ್ 90 ಇದೆ ಅಂದ್ರೆ ಈ ರೀತಿ ಒಂದು ಆನ್ಸರ್ ತಪ್ಪಾಗಿದೆ ಅಂದ್ರೆ ನಿಮಗೆ 89 ಬಂದ್ರು ಅಂದ್ರೆ 89 ಬಂದ್ರು ಕೂಡ ನಿಮ್ಮನ್ನ ಕನ್ಸಿಡರ್ ಕೂಡ ಮಾಡ್ತಾರೆ. ಇದು ಬಂದ್ಬಿಟ್ಟು ಗ್ರೇಸ್ ಮಾರ್ಕ್ಸ್ ಕೊಡೋದಿಲ್ಲ. ಗ್ರೇಸ್ ಮಾರ್ಕ್ಸ್ ಬದಲು ಹೊಸ ನಿಯಮ ಇದೆ. ಏನಂದ್ರೆ ಗ್ರೇಸ್ ಮಾರ್ಕ್ಸ್ ಕೊಟ್ಟರೆ ಸುಮ್ಮನೆ ಸಮಸ್ಯೆ ಆಗುತ್ತೆ ಅಂತ ಹೇಳಿ ಅದನ್ನ ತೆಗೆದಾಕ್ಬಿಡ್ತಾರೆ. ಕ್ವಶನ್ ಫಾರ್ ಎಕ್ಸಾಂಪಲ್ 150ಗೆ ಬರೀತೀರ ಅನ್ಕೊಂತೀನಿ, ನಿಮಗೆ 149ಗೆ ಮಾತ್ರ ನಿಮಗೆ ಕನ್ಸಿಡರ್ ಕೂಡ ಮಾಡ್ತಾರೆ. ಬಿಕಾಸ್ ಆ ಒಂದು ಕ್ವಶನ್ ಯಾಕೆ ತೆಗಿತಾರೆ ಅಂದ್ರೆ, ಬಿಕಾಸ್ ಏನಂದ್ರೆ ಆ ಕ್ವಶನ್ ಬಂದ್ಬಿಟ್ಟು ಸಂಪೂರ್ಣವಾಗಿ ಆಕ್ಷೇಪಣೆ ಇರುತ್ತೆ, ಲೈಕ್ ರಾಂಗ್ ಆಗಿರುತ್ತೆ. ಟೈಮ್ಸ್ ಮಿಸ್ಟೇಕ್ಸ್ ಕೂಡ ಆಗುತ್ತೆ, ಲೈಕ್ ಅವ್ರಿಗೆ ಗೊತ್ತಿಲ್ಲದೆ ಮಿಸ್ಟೇಕ್ ಆಗುತ್ತೆ. ಆ ರೀತಿ ಇದ್ರೆ ನಮಗೆ ಸೂಚನೆ ಕೊಡ್ತಾರೆ. ಲೈಕ್ ಯಾವ್ದು ರೀತಿ ಗ್ರೇಸ್ ಮಾರ್ಕ್ಸ್ ಕೊಡೋದಿಲ್ಲ, ಆಯ್ತಾ. ಅದನ್ನ ನಿಮಗೆ ತನಿಖೆ ಮಾಡ್ತಾರೆ. ಶಿಕ್ಷಣ ತಜ್ಞರು ಕೂಡ ಇದ್ದಾರೆ, ಆಯ್ತಾ. ಅವ್ರಿಗೆ ತನಿಖೆ ಮಾಡಿ ನಂತರ ನಿಮಗೆ ತೀರ್ಮಾನ ಮಾಡ್ತಾರೆ. ಬರೋಬ್ಬರಿ 3.5 ಲಕ್ಷಕ್ಕೂ ಹೆಚ್ಚು ಜನ ಅಪ್ಲಿಕೆಂಟ್ಸ್ ಕೂಡ ಇದ್ದಾರೆ, ಆಯ್ತಾ. ಅದನ್ನ ಇದು ಮಾಡ್ತಾರೆ. ಆಲ್ರೆಡಿ ಎಲಿಜಿಬಿಲಿಟಿ ಕ್ರೈಟೀರಿಯಾ ಕೂಡ ಹೇಳಿದ್ದೀನಿ, ಏನೆಲ್ಲ ಎಲಿಜಿಬಿಲಿಟಿ ಇದೆ ಅಂತ. ಬಂದ್ಬಿಟ್ಟು ಓನ್ಲಿ ಫಾರ್ ಎಲಿಜಿಬಲ್ ಟೀಚರ್ TET ಬಂದ್ಬಿಟ್ಟು ಓನ್ಲಿ ಫಾರ್ ಎಲಿಜಿಬಲ್ ಆಗೋದಕ್ಕೆ ಅಷ್ಟೇ ಇರುತ್ತೆ. ಅದು ಕೂಡ ನಿಮ್ಮ ಮೈಂಡ್ ಕೂಡ ಇರಬೇಕಾಗುತ್ತೆ. ಗ್ರೇಸ್ ಮಾರ್ಕ್ಸ್ ಬಗ್ಗೆ ನೀವು ಕ್ಲಾರಿಟಿ ಸಿಗ್ತು ಅನ್ಕೋತೀನಿ. ಗ್ರೇಸ್ ಮಾರ್ಕ್ಸ್ ಕೊಡೋದಿಲ್ಲ. ಇನ್ ಕೇಸ್ ಆ ರೀತಿ ಮಿಸ್ಟೇಕ್ ಕೂಡ ಆದ್ರೆ ಆ ಕ್ವಶನ್ ರಿಮೂವ್ ಮಾಡ್ಬಿಡ್ತಾರೆ. ಆ ಕ್ವಶನ್ ಕನ್ಸಿಡರ್ ಮಾಡೋದಿಲ್ಲ. ಆ ಕ್ವಶನ್ ಬಿಟ್ಟು ಉಳಿದಿದ್ದನ್ನೆಲ್ಲ ಕನ್ಸಿಡರ್ ಮಾಡ್ಕೊಂಡು ಅದರಲ್ಲೇ ನಿಮಗೆ ಕಟ್ ಆಫ್ ಜನರೇಟ್ ಕೂಡ ಮಾಡ್ತಾರೆ. ನೀವು ಕಟ್ ಆಫ್ ತೆಗೆದ್ರೆ ನೀವು ಎಲಿಜಿಬಲ್ ಕೂಡ ಆಗ್ಬೋದು. ಲೈಕ್ ನಿಮಗೆ ಸರ್ಟಿಫಿಕೇಟ್ ಕೂಡ ಸಿಗುತ್ತೆ. ಲೈಕ್ ನಿಮಗೆ ಇಲ್ಲೇ ನೋಡಿ, ನೀವು ಎಲಿಜಿಬಲ್ ಕೂಡ ಆದ್ರೆ ಇಲ್ಲೇ ನೋಡಿ, ಕಾರ್ TET ಎಲಿಜಿಬಲ್ ಸರ್ಟಿಫಿಕೇಟ್ ಅಂತ ನಿಮ್ಮ ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ನೋಡಿದ್ರೆ ಅಲ್ಲಿ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಕೋಬಹುದು. ಲೈಕ್ ಸಿಂಪಲ್ ವೆಬ್ಸೈಟ್ ಅಲ್ಲಿ ನೀವು STS karnataka.government.in/TET ನೋಡಬಹುದು. ನೀವು ಎಲಿಜಿಬಲ್ ಆದ್ರೆ ನೀವು ಎಲಿಜಿಬಿಲಿಟಿ ಸರ್ಟಿಫಿಕೇಟ್ ನ ಪಡ್ಕೋಬಹುದು. ಓನ್ಲಿ ಫಾರ್ ಕ್ವಾಲಿಫೈಡ್ ಕ್ಯಾಂಡಿಡೇಟ್ಸ್. ಇದು ಬಂದ್ಬಿಟ್ಟು ಓನ್ಲಿ ಫಾರ್ ಕ್ವಾಲಿಫೈ ಆಗೋದಕ್ಕೆ ಮಾತ್ರ ಇದು ಎಲಿಜಿಬಲ್ ಇರುತ್ತೆ. ಅದನ್ನು ಕೂಡ ನೀವು ಗ್ಯಾಪ್ ನೋಡ್ಕೊಳ್ಳಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಥ್ಯಾಂಕ್ ಯು.